ವಿಷಯ ಪ್ರಸ್ತಾಪಡಿಸ್ತೀವಿ. ತಾವು ಇದೀಗ ದೊಡ್ಡವರಿದ್ದೀರಾ ಸರ್, ತಾವು ಏನಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನೀವು ಸೀನಿಯರ್, 5 ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರನ ಕೊಟ್ಟಿಲ್ಲ ಅಥವಾ ನೆರವೇರಿಸಿದ್ರ. ಬಟ್ ಅದ್ರಲ್ಲಿ ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅದು ಸರಿಯಾಗಿ ಬರ್ತಾ ಇಲ್ವಲ್ಲ ಸರ್? ಸರ್, ಅದು ಸರಿಯಾಗಿ ಬರ್ತದಲ್ಲ ಅಂದ್ರೆ ಈ ರಾಜ್ಯದಾಗ 1,94,000 ಜನ ಡೆತ್ ಆಗಿದ್ದಾರೆ. 1,96,000 ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ. ಟೋಟಲ್ 960 ಕೋಟಿ ವರ್ಷಕ್ಕೆ ಲಾಸ್ ಆಗ್ತೈತಿ. ಹೌದಾ? ಅದನ್ನ ಬಡವರಿಗೆ ಮುಟ್ಟಬೋದ? ಸತ್ತಾರ ದುಡ್ಡು ಯಾರು ತಗೊಂತಾರ? ಅದನ್ನು ವೇಸ್ಟ್ನಾ? 1,94,000 ಡೆತ್ ಆಗಿರೋದು, 1,96,000 ಇನ್ಕಮ್ ಟ್ಯಾಕ್ಸ್ ಕಟ್ಟಾರ. ಮತ್ತೆ ಪಂಚ ಗ್ಯಾರಂಟಿ ಅಲ್ಲ ಸರ್, 6ನೇ ಗ್ಯಾರಂಟಿ ನಮ್ಮದು. ಯಾಕಂದ್ರೆ ಭೂ ಗ್ಯಾರಂಟಿ, ಮನೆಗೆ ಕಂದಾಯ ಕೊಡೋದು, ಅದು ಒಂದು ಗ್ಯಾರಂಟಿ. ಬರೀ ಬಸ್ಸಿಗೆ ಅಪ್ಲಿಕೇಶನ್ ಸಲ್ಲಿಸಿದಾಗ ಎಷ್ಟೇ ಕೊಡ್ಬೇಕು. DK ಸಾಹೇಬ್ರು ಬಂದಿಂದೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋದಾಗ ಎಲ್ಲರಿಗೂ ಫ್ರೀ ಕೊಡ್ಬೇಕು ಅನ್ನೋದು ಒಂದಾಗಿದೆ. ಇಲ್ಲಿ ರಾಜ್ಯದಿಂದ ಕೊಟ್ಟವ್ರೆ, ಕರ್ನಾಟಕದಾಗ ಎಂದರ ಹಿಂಗ್ ಕೊಟ್ಟಿದ್ರ ಓಕೆ ಅಂತೇನೆ. ಅದೇ ಯಡಿಯೂರಪ್ಪ ಬಂದಾಗ 3 ಸೈಕಲ್ ಕೊಟ್ಟಿದ್ರು ಹುಡುಗರಿಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು, ಅವಾಗ SM ಕೃಷ್ಣ ಸರ್ಕಾರ ಸಾಹೇಬ್ರಿದ್ದಾಗ ಬಿಸಿ ಊಟಕ್ಕ ಹಳ್ಳಿಯ ಕೂಲಿ ಮಾಡಕ್ ಹೆಣ್ಮಕ್ಳು ಹೋದ್ರ ಮಕ್ಕಳು ಹಿಂಗ್ ಕರ್ಕೊಂಡು ಹೋಗೋರು. ಇವತ್ತು ಬಿಸಿ ಊಟಕ್ಕೆಂದು ಸತ್ತು ಹೋಗ್ತಾರಂತ ಜನ ಅನ್ನೋರು. ಅವತ್ತು ಕೊಟ್ಟದ್ದು ಬಿಸಿ ಊಟನ ಕಾಂಗ್ರೆಸ್ ಕೊಟ್ಟದ್ದು, BJP ಒಂದು ಕೊಟ್ಟಿಲ್ಲ. ಇವತ್ತು ಮಹಿಳೆಯರಿಗೆ ದುಡ್ಡು ಕೊಟ್ಟದ್ದು ಕಾಂಗ್ರೆಸ್. ಇಡೀ ರಾಜ್ಯಾದ್ಯಂತ ಹೆಣ್ಮಕ್ಳು ಯಾವ ದೇವಸ್ಥಾನಕ್ಕೆ ಹೋಗ್ಯಾರ ಭಗವಂತ ಗೊತ್ತು, ಅಷ್ಟು ಜನ ಹೋಗಿದ್ದು ಕಾಂಗ್ರೆಸ್ ಗ್ಯಾರಂಟಿ. 2,200 ರೂಪಾಯಿ ಕೊಟ್ಟದ್ದು ಕಾಂಗ್ರೆಸ್ ಗ್ಯಾರಂಟಿ. ಮತ್ತೆ 6ನೇ ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿನೂ ಕಾಂಗ್ರೆಸ್ ಸರ್ಕಾರನ ಕೊಟ್ಟಿರೋದು. ಮತ್ತೆ ಗ್ರಾಮ ಪಂಚಾಯತ್ ಒಂದು ಸ್ತ್ರೀ ಸಂಘ, ಅದಕ್ಕ ಎಷ್ಟು ಬೇಕಾದ್ರೂ ಲೋನು, ಒಂದು ಸಂಘಕ್ಕೆ ಯುವಕರು 10 ಲಕ್ಷ ರೂಪಾಯಿ ಅನುದಾನ, ಅದನ್ನು ಕೊಡೋಕು ಈಗ ರೆಡಿ ಮಾಡಿದ್ದಾರೆ DK ಸಾಹೇಬರು. DK ಸಾಹೇಬರು ಬಂದಾಗ ಬಡವರಿಗಾಗಿ ನೇರವಾಗಿ ಮುಖ್ಯಂತ ಮಾಡ್ಯಾರ ಹೊರತು ಇದನ್ನ 2,000 ರೂಪಾಯಿ ತಡೆ ಹಿಡಿಯಕ್ ಮಾಡಿಲ್ಲ. ಅದು ನಮ್ಮ ಅಪಾಸ್ ಮಿತ್ರ ಪಾರ್ಟಿ ಅವರಿಗೆ ಸತ್ತದ್ದು ಲೆಕ್ಕ ತಗೋಬೇಕು. ಮೀಡಿಯಾದ ಮುಂದೆ ಕುಂತ್ಕೊಂಡು ಸುಮ್ಮನೆ ಒದರೋದು ಕಲಿಬಾರ್ದು. 1,94,000 ಡೆತ್ ಆಗಿದ್ದಾರೆ, ಅದನ್ನು ಮಾಹಿತಿ ತಗೊಳ್ಳಿ. ಇಡೀ ತಾಲೂಕಲ್ಲ ಹೋಗಿ. ಸರ್, ವಿಷಯ ಕೇಳಕ್ ಇಷ್ಟಪಡ್ತೀನಿ ಸರ್. ನೀವೇನಿದ್ರು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಎಷ್ಟೇ ಅಭಿವೃದ್ಧಿ ಕೆಲಸ ಮಾಡಲು ಬಹಳಷ್ಟು ವಿರೋಧ ಪಕ್ಷಗಳಾಗಿರ್ಬೋದು ಮತ್ತು ಬಹಳ ಉದ್ಯೋಗಿಗಳಾಗಿರ್ಬೋದು ಬಹಳಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಸರ್. ಸರ್, ನೆಗೆಟಿವ್ ಆಗಿ ಮಾತಾಡಿದ್ರೆ ದೇವರನ್ನ ನಾನು ಹೇಳ್ತೀನಿ ಅಂತ ಮೀಡಿಯಾದಲ್ಲೇ BJP ತೋರಿಸ್ತಾರ ಹೊರತು ಕಾಂಗ್ರೆಸ್ನವ್ರು ಸತ್ಯ ಮಾತಾಡಿದ್ದು ಯಾರು ಗೊತ್ತಾಗೋದು. ಅದು ಸುಳ್ಳು ಬಾರಿ ಹೊಡ್ರ ಸರ್. ದಯವಿಟ್ಟು ಸತ್ಯ ಬರ್ಬೇಕಂದ್ರೆ ಬಹಳ ಜನ ಬೇಕು. ಇದೇ ಸಿದ್ದರಾಮಯ್ಯರ್ದು, ಇದೇ DK ಶಿವಕುಮಾರ್ದು ಮುಂದಿನ ಒಂದ್ ದಿನದಾಗ ಫೋಟೋ ಹಾಕಿಂದ ಪೂಜೆ ಮಾಡ್ತಾರೆ. ಕಾಂಗ್ರೆಸ್ ಕಳ್ಕೊಂಡು ಎಂತದ್ನ ಅನ್ಯಾಯ ಮಾಡಿದ್ವಿ ಅಂತ ಈ ಕರ್ನಾಟಕ ಜನ ಪಶ್ಚಾತ್ತಾಪ ಪಡ್ಲಿದ್ರೆ ನನ್ನ ಹೆಸರಂತ ಕರಿಬೇಡಿ ಸರ್.